ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ನಾವು ವಿಭಿನ್ನ ರೀತಿಯ ಗಿಡಮೂಲಿಕೆಗಳು, ಔಷಧಿ ಗಿಡಗಳು ನೋಡಿದ್ದೀವಿ. ಕೂಡ ಅದರ ಉಪಯೋಗಗಳು ಕೂಡ ಮಾಡ್ಕೊಂಡಿದ್ದೀವಿ, ಅದರ ಪ್ರಯೋಜನಗಳು ಕೂಡ ಪಡ್ಕೊಂಡಿದ್ದೀವಿ. ಅನೇಕ ಥರವಾದ ಗಿಡಮೂಲಿಕೆಗಳು ಮತ್ತು ಆಯುರ್ವೇದ ಔಷಧಿ ಗಿಡಗಳು ಕೂಡ ನಾವು ತಿಳ್ಕೊತಾ ಬಂದಿದ್ದೀವಿ. ಹಾಗೆ ಇದೊಂದು ವಿಭಿನ್ನ ರೀತಿಯಾದ ಒಳ್ಳೆಯ ಗಿಡ. ಈ ಗಿಡ ಎಲ್ಲಾದರೂ ಸಿಕ್ಕಿರೆ ನೀವು ದಯವಿಟ್ಟು ಈ ಗಿಡ ಮಾತ್ರ ನಿಮ್ಮ ಹೊಲಗಳಲ್ಲಿ, ತೋಟಗಳಲ್ಲಿ, ಬದುಗಳಲ್ಲಿ ಎಲ್ಲಾದರೂ ಸಿಕ್ಕಿರೆ ಈ ಗಿಡ ಮಾತ್ರ ಬಿಡಿ. ಅದರಲ್ಲಿರುವ ಸೀಡ್ಸ್ ಮತ್ತು ಕಾಯನ್ನು ತೊಗೊಂಡೋಗ್ಬಿಟ್ಟು ಆ ಬೀಜದ ಉಪಯೋಗ, ಅದು ಕಾಯಿನ ಉಪಯೋಗ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ರೈತ ಮಿತ್ರರೇ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂಧುಗಳಿಗೆ ಮತ್ತು ಸ್ನೇಹಿತರೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಅದನ್ನು ಎಲ್ಲಾದರೂ ಸಿಕ್ಕಿರೆ ಮತ್ತು ತೋಟದಲ್ಲಿ, ಹೊಲದಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಅದನ್ನು, ಆ ಗಿಡನ ಬಿಟ್ಟು ಮತ್ತು ಅದರ ಸೀಡ್ಸ್ ಮಾತ್ರ ತಕ್ಕೊಳ್ಳಿ. ಯಾಕಂದರೆ ಗಿಡ ನಾಶ ಮಾಡೋದು ಬೇಡ, ಉಳಿಸ್ಕೊಳ್ಳಿ. ತುಂಬ ಒಳ್ಳೆಯದು. ಆದರೆ ಕಳೆಯ ಗಿಡ ಅಂತಲೇ ಹೇಳ್ಬೋದು. ಅದು ತುಂಬ ಒಳ್ಳೆಯ ಗಿಡ. ಅದು ತುಂಬ ಔಷಧಿ ಗಿಡ, ಗಿಡಮೂಲಿಕೆ ಔಷಧಿ ಗಿಡ. ನೋಡೋಣ ಬನ್ನಿ, ಆ ಗಿಡ ನಿಮಗೆ ಸಂಪೂರ್ಣವಾಗಿ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಅದರ ಉಪಯೋಗಗಳು ನಿಮಗೆ ಸಂಪೂರ್ಣವಾಗಿ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ಏನಪ್ಪ ಈ ಗಿಡ ಎಲ್ಲೋ ನೋಡಿದ್ದೀವಲ್ಲ ಅಂತ ಹೇಳ್ತೀರ. ಹೌದು ಸ್ನೇಹಿತರೆ, ನನ್ನ ರೈತ ಬಂದವರ ಫ್ರೆಂಡ್ಸ್, ಈ ಗಿಡನ ಎಲ್ಲ ಕಡೆ ನೋಡಿರ್ತೀರ. ಎಲ್ಲಾದರೂ ಈ ಗಿಡ ಸಿಕ್ಕಿರೆ ಬಿಟ್ಕೊಂಡು ಅದರ ಸೀಡ್ಸ್ ಮತ್ತು ಅದರ ಕಾಯಿನ ತಕ್ಕೊಂಡು ಮನೆಗೆ ಹೋಗಿ ಅದರ ಉಪಯೋಗವನ್ನು ಮಾಡ್ಕೊಳ್ಳಿ. ಗಿಡ ನಾಶ ಮಾಡೋದು ಬೇಡ, ಉಳಿಸ್ಕೊಳ್ಳಿ. ಇದು ಕಳೆಗಿಡ ಎಲ್ಲ ಕಡೆಯೂ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಉಪಯೋಗ ಏನಪ್ಪ ಅಂದರೆ, ನೋಡೋದಕ್ಕೆ ನೋಡಿ, ಇದು ಗಿಡ ಒಂದು ಲವ್ ಸಿಂಬಲ್, ಅಂದರೆ ಹೃದಯದ ಆಕಾರವಾಗಿರುತ್ತೆ. ಇದು ನೋಡೋದಕ್ಕೆ ಲವ್ ಸಿಂಬಲ್ ಥರನೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ. ಮತ್ತು ಇದರಲ್ಲಿ ಗಾಳಿ ತುಂಬಿರುತ್ತೆ, ಅಂದರೆ ಏರ್ ಬಲೂನ್ ತುಂಬಿರುತ್ತೆ. ಅಂದರೆ ಗಾಳಿ ತುಂಬಿರುವ ಸೀಡ್ಸ್ ಇದು, ಅಂದರೆ ಏರ್ ಬಲೂನ್ ಸೀಡ್ಸು, ಅಂದರೆ ಗಾಳಿ ತುಂಬಿರುವ ಬೀಜದ ಸೀಡ್ಸು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏರ್ ಬಡ್ಸ್ ಸೀಡ್ಸು ಅಂತ ಕರೀತಾರೆ. ಇದನ್ನು ಏರ್ ಬಡ್ಸಲ್ಲಿರುವ ಈ ಬೀಜದ ವಿಶೇಷತೆ ಮತ್ತು ಇದರ ಗುಣಗಳು ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಇದೇ ಥರ ಇರುತ್ತೆ ಗಿಡ. ಒಂದು ಬಳ್ಳಿ ಆಕಾರದಲ್ಲಿ, ಬಳ್ಳಿ ಹಬ್ಬದ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ನೋಡೋದಕ್ಕೆ ನೀವು ಹೇಳ್ತಿರಲ್ಲ, ಅಂದರೆ ನಾವು ವೆಜಿಟೇಬಲ್ಸಲ್ಲಿ ಹಾಗಲಕಾಯಿ ಗಿಡ ಇರುತ್ತಲ್ಲ, ಅದೇ ಥರ ಬಳ್ಳಿ ಇರುತ್ತೆ. ಮತ್ತು ಎಲೆನೂ ಕೂಡ ಅದೇ ಥರ ಇರುತ್ತೆ. ಅಂದರೆ ಅದು ಎಲೆ ಬಂದು ಅಗಲ ಇರುತ್ತೆ, ಇದು ಸಣ್ಣಗಿರುತ್ತೆ, ಚಿಕ್ಕದಾಗಿ ಎಲೆ. ಇದು ಎಲ್ಲ ಕಡೆ ತೋಟಗಳಲ್ಲೂ ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಬೆಳ್ಕೊಂಡಿರುತ್ತೆ. ಇದರ ಉಪಯೋಗ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದುವೇ ಏರ್ ಬಡ್ಸ್ ಕಾಯಿ ಗಿಡ. ನೋಡಿ, ಇದನ್ನು ಈ ಥರ ಕಿತ್ಕೊಳ್ಳೋದು, ಬಡ್ಸು ಈ ಥರ ಕಿತ್ಕೊಂಡಾಗ ಅದು ಸೌಂಡು ಕೂಡ ಮಾಡುತ್ತೆ, ಪಟ್ ಪಟ್ ಅಂತ. ಯಾಕಂದರೆ ಏರ್ ಇರುತ್ತಲ್ಲ ಅದರಿಂದ. ನೋಡಿ, ಈ ಥರ ಕಿತ್ಕೊಂಡೋಗ್ಬಿಟ್ಟು ಮನೆಯಲ್ಲಿ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ನಿಮಗೆ ಇದನ್ನು ಬಡ್ಸು ಗಾಳಿ ತುಂಬಿರುತ್ತೆ. ಈ ಬಡ್ಸಿಂದ ನೋಡಿ, ಇದು ಹಿಂಗೆ ಹೊಡೆದಾಗ ಏರ್ ಔಟ್ ಆಗುತ್ತೆ. ಏರ್ ಔಟ್ ಆದಾಗ ಈ ಥರ ಬೀಜ ಇರುತ್ತೆ ಸ್ನೇಹಿತರೆ. ಈ ಬೀಜ ನೀವು ನೋಡಿರ್ಬೋದು ಸ್ನೇಹಿತರೆ, ಅದು ಫುಲ್ಲು ಒಣಗಿದ ಮೇಲೆ ಕಪ್ಪಾಗಿರುತ್ತೆ, ಅಂದರೆ ಸಣ್ಣದಾಗಿ ಕಪ್ಪಾಗ್ಬಿಡ್ತೈತೆ ಬೀಜ. ಇದನ್ನು ಬೀಜ ನೀವು ನೋಡೋದಕ್ಕೂ ಅಷ್ಟೇ ಸ್ನೇಹಿತರೆ, ತುಂಬ ನೀವು ಆ ಬೀಜದ ಆಕಾರ ನೋಡಿ, ನೀವು ಹೃದಯ ಹೇಗಿರುತ್ತೋ ಅದೇ ಕೂಡ ಆಕಾರದಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅಂದರೆ ಬೀಜ ಸೀಡ್ಸು, ಆ ಸೀಡ್ಸ್ ಕೂಡ ಹಿಂದೆ ಕಪ್ಪಾಗಿರುತ್ತೆ, ಮುಂದೆ ಬೆಳ್ಳಗಿರುತ್ತೆ ವೈಟಾಗಿ. ಅದು ಆಕಾರನೂ ಕೂಡ ಲವ್ ಸಿಂಬಲ್ ಆಕಾರವಾಗಿರುತ್ತೆ. ಈ ಆಕಾರದಲ್ಲಿ ಹೊಂದಿರುವ ಈ ಸೀಡ್ಸು ಭಾಳ ಮುಖ್ಯವಾದ ಆಯುರ್ವೇದ ಔಷಧಿ ಗಿಡಮೂಲಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರ ಉಪಯೋಗ ಏನಂದರೆ, ನಿಮಗೆ ಗೊತ್ತಿರೋಂಗೆ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ನೀವು ಗೊತ್ತಿದ್ರೆ ಆದಷ್ಟು ಆಯುರ್ವೇದ ಔಷಧಿ ಡಾಕ್ಟರ್ಗಳು ಬಳಿ ಹೋಗಿ ತಿಳ್ಕೊಂಡು ಈ ಮಾಹಿತಿ ಪಡ್ಕೊಂಡು ಮಾಡ್ಕೊಳ್ಳಿ. ಆದರೆ ನಾವು ಗೊತ್ತಿರೋಷ್ಟು ಮಾಹಿತಿ ನಿಮಗೆ ಕೊಡ್ತಾಯಿದ್ದೀವಿ. ಈ ಬೀಜನ ಕುಟ್ಬಿಟ್ಟು ಚೆನ್ನಾಗಿ, ಏನಾದರೂ ಬೀಜ ಚೆಂದ ಕುಟ್ಬಿಟ್ಟು ಈ ಕೊಬ್ಬರಿ ಎಣ್ಣೆ ಅಥವಾ ಹಳ್ಳೆಣ್ಣೆ ಅಂತ ಬರ್ತದೆ, ಹಳ್ಳೆಣ್ಣೆಯಲ್ಲಿ ಈ ಬೀಜನ ಚೆನ್ನಾಗಿ ಕುಟ್ಬಿಟ್ಟು, ನಿಮಗೆ ಎಲ್ಲಾದರೂ ಕೀಳು ನೋವು, ಅಂದರೆ ಮೂಳೆ ನೋವು ಎಲ್ಲಾದರೂ ಇದ್ದರೆ ಆ ಮೂಳೆ ಮೇಲೆ ಲೇಪನ ಮಾಡಿದ್ರೆ, ಅಂದರೆ ಮೂಳೆ ಮೇಲೆ ಹಚ್ಕೊಂಡ್ರೆ ಅದು ಕೀಳು ನೋವು, ಎಂಥ ನೋವಿದ್ರೂ ಕೂಡ ವಾಸಿಯಾಗುತ್ತಂತೆ ಸ್ನೇಹಿತರೆ. ಇದು ಮಾಹಿತಿ ಕೊಟ್ಟಿರೋ ಪ್ರಕಾರ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀವಿ. ಸಂಪೂರ್ಣವಾಗಿ ಮಾಹಿತಿ ಇನ್ನೂ ಸಿಗುತ್ತೆ ನಿಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇ ಕೀಳು ನೋವಿನ ಒಂದು ಬೀಜ ಸೀಡ್ಸು. ಮತ್ತು ಎದೆ ನೋವು, ಎದೆ ಉರಿದ್ರೂ ಕೂಡ ಅದಕ್ಕೆ ನೀವು ಎದೆಗೆ ಚೆನ್ನಾಗಿ ಚಚ್ಚಿಬಿಟ್ಟು ಅದನ್ನು ಹಚ್ಕೊಳ್ಳೋದ್ರಿಂದ, ಮತ್ತು ಅದು ಎದೆ ಆಕಾರದಲ್ಲಿ, ಅಂದರೆ ಹೃದಯ ಆಕಾರದಲ್ಲಿರುವ, ನಿಮಗೇನಾದರೂ ಆ ಆಕಾರದಲ್ಲಿದ್ದರೆ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಹರಳೆಣ್ಣೆಯಲ್ಲಿ ಚೆನ್ನಾಗಿ ಜಜ್ಜಿಬಿಟ್ಟು ಪುಡಿ ಮಾಡಿಬಿಟ್ರು ಇದನ್ನು ಲೇಪನ ಮಾಡಿಕೊಂಡ್ರೆ ನೋವು ಕೂಡ ವಾಸಿಯಾಗುತ್ತಂತೆ, ನೋವು ಕೂಡ ಕಮ್ಮಿ ಆಗುತ್ತಂತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಕೀಲು ನೋವು, ಎಂಥ ನೋವಿದ್ರೂ ಕೂಡ ವಾಸಿಯಾಗುತ್ತಂತೆ, ಮೂಳೆ ನೋವು ಇದ್ದರೆ ವಾಸಿಯಾಗುತ್ತಂತೆ. ಇದರ ಹೆಸರು ಬಂದು ಏರ್ ಬಡ್ ಕಾಯಿ ಅಂತಾರೆ. ಬಡ್ಸ್ ಅಂದರೆ
ಹೃದಯದಲ್ಲಿ ಆಕಾರದಲ್ಲಿ ಅಂದರೆ ಏರ್ ಬರ್ಡ್ಸು, ಅಂದರೆ ಇದು ಹೃದಯ ಇದ್ದಂಗೆ, ಇದನ್ನು ಹೊಡೆದ್ರೆ ಪಟ್ ಅಂತ ಸೌಂಡ್ ಬರುತ್ತೆ. ಹಾಗೆ ಹೃದಯ ಹೇಗೆ ಹೊಡೆದೋದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ, ಹಾಗೆ ಇದನ್ನು ಕೂಡ ಒಂದು ಔಷಧಿ ಗಿಡಮೂಲಿಕೆ ಗಿಡ. ಇದನ್ನು ಮಾಡ್ಕೊಳ್ಳಿ, ಇದರ ಉಪಯೋಗ ನೀವು ಪಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ವಿಡಿಯೋನ, ಇನ್ನೂ ಅನೇಕ ಥರದ ಒಳ್ಳೊಳ್ಳೆ ವೀಡಿಯೋ ಮಾಡಿ ಮುಂದೆ ತರ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮಾಡಿ ನಿಮಗೆ ಮುಂದೆ ತರ್ತೀನಿ. ಸಿಗೋಣ, ನೋಡ್ತಾ ಇರಿ ಸ್ನೇಹಿತರೆ. ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದೇ ಆಕಾರದಲ್ಲಿ ಇರುತ್ತೆ ಈ ಬೀಜ. ಇದನ್ನು ನೋಡ್ತಾ ಇರ್ಬೋದು. ಇದು ಕೀಳ್ಳೋವು ಮತ್ತು ಇನ್ನೊಂದು ಏನವ ಅಂತಂದರೆ ತುಂಬ ಒಳ್ಳೆಯದಾಗಿ ಚರ್ಮದಲ್ಲಿ ಮೈ ಕಾಂತಿ, ಅಂದರೆ ಇದರಲ್ಲಿ ಚರ್ಮದ ಕೂಡ ಕಾಂತಿ ಕೂಡ ಬರುತ್ತೆ. ಅಂದರೆ ಇದೇನಾದರೂ ಮನೆಯಲ್ಲಿ ಮತ್ತೆ ಮಾಡ್ಕೊಳ್ಬೋದು ನೀವು. ಚರ್ಮದ ರೋಗದ ಬಗ್ಗೆಗಳು ಇದ್ದರೆ ಏನಾದರೂ ಇದನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿ ಕೂಡ ಸಿಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆದರೆ. ಇದ್ರ ಪ್ರಕಾರವಾಗಿ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರ. ಮತ್ತು ಇದ್ರ ಬಗ್ಗೆ ಇನ್ನೂ ತೆಗೆದುಕೊಬೇಕು ಅಂದರೆ ನಿಮ್ಮ ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ಇದರ ಮಾಹಿತಿ ಪಡ್ಕೊಂಡು ಈ ಬೀಜದ ಸೀಡ್ಸ್ ಬಗ್ಗೆ ಮಾಹಿತಿ ತೊಗೊಂಡು ನೀವು ಮಾಡ್ಕೊಳ್ಳಿ. ಮನೆ ಉಪಯೋಗ, ಮನೆ ಮದ್ದು, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲೇ ಕಡೆ ಯಾವುದೇ ಥರ ಸೀಡ್ಸ್ ಅಂತೇನಿದೆ ಎಲ್ಲ ಕಡೆಯೂ ಕೂಡ ಎಲ್ಲ ತೋಟಗಳಲ್ಲಿ, ಎಲ್ಲ ಬದುಗಳಲ್ಲಿ, ಊರುಗಳಲ್ಲಿ, ಹಳ್ಳಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಚರ್ಮಕಾಂತಿ ಹೊಂದಿರುವ ಇದು ಸೀಡ್ಸು ತುಂಬ ಒಳ್ಳೆಯದಿದು. ನೋಡ್ತಾ ಇರೋದ್ರಲ್ಲ, ಲವ್ ಸಿಂಬಲ್ ಆಕಾರದಲ್ಲಿ ಇದೆ ಈ ಸೀಡ್ಸು. ಅಂದರೆ ಹಿಂದೆ ಕಪ್ಪಗಿರುತ್ತೆ, ಮುಂದೆ ಲವ್ ಸಿಂಬಲ್ ಬಿಳಿ ಆಕಾರದಲ್ಲಿ ಹೊಂದಿರುವ ಸೀಡ್ಸ್ ಇದು. ಚರ್ಮ ರೋಗಕ್ಕೂ ಒಂದು ಮುಕ್ತವಾದ ಔಷಧಿಯ ಗಿಡಮೂಲಿಕೆ. ಮತ್ತು ಮೂಳೆ, ಕೀಲು ನೋವು, ಅಂದರೆ ನಿಮಗೆಲ್ಲಾದರೂ ಮೊಣಕಾಲು, ಕೈ, ಆ ಥರ ಕಾಲಲ್ಲಿ ಮತ್ತು ಕಾಲು ಭಾಗದಲ್ಲಿ ಮತ್ತು ಕೈ ಭಾಗದಲ್ಲಿ ಏನಾದರೂ ಮೂಳೆ ನೋವಿದ್ದರೆ ಅದಕ್ಕೂ ಕೂಡ ಇದು ವಾಸಿಯಾಗುತ್ತೆ ಸ್ನೇಹಿತರೆ. ಇದನ್ನು ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲ ಕಡೆ ಹಳ್ಳಿಗಳಲ್ಲಿ ಮತ್ತು ತೋಟಗಳಲ್ಲಿ ಮತ್ತು ಈ ಪ್ರದೇಶಗಳಲ್ಲಿ ಸಿಗುತ್ತೆ. ನೋಡಿ, ಈ ಥರ ಸೀಡ್ಸ್ ಇರುತ್ತೆ. ಸೀಡ್ಸ್ ನೋಡ್ತಾ ಇರ್ಬೋದು, ಇದರೊಳಗೆ ಈ ಥರ ಸೀಡ್ಸ್ ಇರುತ್ತೆ. ಇದು ಹಸಿರು ಬಂದು ಹಸಿಯೋದು, ಒಣಗಿದ ಮೇಲೆ ಈ ಸೀಡ್ಸ್ ಹಿಂಗಿರುತ್ತೆ. ಸ್ವಲ್ಪ ಬಿಸಿಲಲ್ಲಿ ಒಣಗಿಬಿಟ್ಟು ಕುಟ್ಬಿಟ್ಟು ನೀವು ಅದನ್ನು ಲೇಪನ ಮಾಡ್ಕೊಳೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ, ಉತ್ತಮ ರಿಸಲ್ಟು ಕೊಡ್ಕೊಬೋದು ಸ್ನೇಹಿತರೆ. ನನ್ನ ರೈತ ಬಂದವರೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲೊಂದು ಕಾಯಿ ಅಂತವರೆಗೂ ವಿಡಿಯೋ ನೋಡಿ ಖುಷಿ ಪಡಿ ಸ್ನೇಹಿತರೆ. ಮತ್ತೆ ಸಿಗೋಣ, ಬಾಯ್.